ಓಕೆ, ಇಡೀ ದೇಶದಾದ್ಯಂತ ವೈಕುಂಠ ಏಕಾದಶಿ ಸಂಭ್ರಮ. ಅದಕ್ಕೂ ವಿಶೇಷವಾಗಿ ತಿರುಪತಿಯಲ್ಲಿ ವೈಕುಂಠ ಏಕಾದಶಿ ಬಹಳ ವಿಶೇಷತೆಯಿಂದ ಕೂಡಿರುತ್ತೆ. ಯಾಕಂದ್ರೆ ರಾಜ್ಯಾದ್ಯಂತ ಅನೇಕ ಕಡೆ, ದೇಶಾದ್ಯಂತ ಬೇರೆ ಬೇರೆ ತಿರುಪತಿ ತಿಮ್ಮಪ್ಪನ ವೆಂಕಟರಮಣನ ದೇವಸ್ಥಾನ ಇದೆ. ಆದರೆ ತಿರುಪತಿ ಅಂತಂದ್ರೆ ಅದು ಒಂದು ಹೆಡ್ ಆಫೀಸ್ ಇದ್ದಂಗೆ. ಅಲ್ಲಿಂದ ಲೈವ್ಗೆ ಅಭಿಷೇಕ್ ಇದ್ದಾರೆ ನಮ್ಮ ಜೊತೆ, ಬಹಳ ಮುಖ್ಯವಾಗಿ ಅಭಿಷೇಕ್ ಇದ್ದಾರೆ. ನಾನು ನಿಮಗೆ ಮೊದಲೇ ಹೇಳಿದೆ, ನಾಳಿದ್ದು ಜನವರಿ 14ನೇ ತಾರೀಕಿಗೆ ಸಂಕ್ರಾಂತಿ, ಮಕರ ಸಂಕ್ರಾಂತಿ. ಮಕರ ಸಂಕ್ರಾಂತಿ ನಂತರ ಹಿಂದೂ ಕಾಲಮಾನ ಪ್ರಕಾರ ಉತ್ತರಾಯಣ ಅಂತ ಹೇಳ್ತಾರೆ. ದಕ್ಷಿಣಾಯಣದಿಂದ ಉತ್ತರಾಯಣ. ಉತ್ತರಾಯಣ ಅಂತಂದ್ರೆ ಸ್ವರ್ಗದ ಬಾಗಿಲು ತೆರೆಯಿತು ಅಂತ. ಸಾಧಾರಣವಾಗಿ ನಮ್ಮಲ್ಲಿ ಹೆಂಗೆ ನಂಬಿಕೆ ಅಂತಂದ್ರೆ, ಹಿರಿಯರೆಲ್ಲ ಈ ಉತ್ತರಾಯಣದಲ್ಲಿ ತೀರ್ಕೊಂಡ್ರೆ ಉತ್ತರಾಯಣನ ಡೈರೆಕ್ಟ್ ಸ್ವರ್ಗ ಅಂತೇಳಿ ಅಂದ್ರೆ ಒಂದು ನಂಬಿಕೆ ಇರ್ಲಿ ಬಿಡಿ. ಈಗ ನಿಮಗೆ ರಾಜ್ಯದ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಯಾವ ರೀತಿ ಸಂಭ್ರಮ ಇದೆ ಅದನ್ನು ಕೂಡ ತೋರಿಸ್ತೀನಿ. ಏಕಾದಶಿಯ ಸಡಗರ ಸಂಭ್ರಮ. ತಿರುಪತಿ ವೆಂಕಟೇಶ್ವರನ ದೇವಸ್ಥಾನಗಳಲ್ಲಿ ಸಂಭ್ರಮ. ವಿವಿಧ ಹೂಗಳಿಂದ ತಿಮ್ಮಪ್ಪನಿಗೆ ಅಲಂಕಾರ. ವೆಂಕಟಾಚಲಪತಿ ದರ್ಶನಕ್ಕೆ ಭಕ್ತ ಸಾಗರ. ಮುಂಜಾನೆ 5 ಗಂಟೆಯಿಂದಲೇ ದರ್ಶನಕ್ಕೆ ಅವಕಾಶ. ಸಾಲುಗಟ್ಟಿ ನಿಂತಿರುವಂತಹ ಭಕ್ತಗಣ, ಭಗವದ್ಭಕ್ತರು ಇಡೀ ಕರ್ನಾಟಕದಲ್ಲೂ ಕೂಡ ಅನೇಕ ಕಡೆ ಇದೆ. ವೈಯಾಲಿ ಕಾವಲಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ. ಜೆಪಿ ನಗರದಲ್ಲಿ ಒಂದು ದೇವಸ್ಥಾನ ಇದೆ. ವೆಂಕಟರಮಣ ದೇವಸ್ಥಾನ ದೇಶಾದ್ಯಂತ ಬೇರೆ ಬೇರೆ ಕಡೆ ಇದೆ. ರಾಜ್ಯಾದ್ಯಂತ ಬೇರೆ ಬೇರೆ ಕಡೆ ಇದೆ. ಆಮೇಲೆ ನಿಮಗೆ ಇಸ್ಕಾನ್, ಸಾಧಾರಣವಾಗಿ ಎಲ್ಲ ಟ್ರಾವೆಲ್ಸ್ ಗಾಡಿಗಳೆಲ್ಲ ಇಸ್ಕಾನ್ ಅಲ್ಲಿ ಇರುವಂತದನ್ನೇ ಹಾಕೋದು. ಇದು ತಿರುಪತಿ ಲೈವ್, ತಿರುಮಲ ಲೈವ್ ನೋಡಿ. ತಿರುಪತಿಯಿಂದ ನಿಮಗೆ ಬೆಳ್ಳಂ ಬೆಳಗ್ಗೆ ಅಲ್ಲಿ ನಡೆಯುವಂತ ನೋಡಿ 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 ಇದನ್ನ ಗರ್ಭಗುಡಿಯಲ್ಲಿ ನೋಡಿ. ಇದು ಬಹಳ ಕಡಿಮೆ ಸಿಗೋದು ನಿಮಗೆ ಈ ತರ ನೋಡೋದಕ್ಕೆ. ವೆಂಕಟರಮಣನ ಮೂರ್ತಿ, ಶ್ರೀನಿವಾಸನ ಮೂರ್ತಿ. ಅಲ್ಲಿ ದೊಡ್ಡ 6 ಅಡಿ 5.6 ಅಡಿ ಎತ್ತರದ ಒಂದು ವಿಗ್ರಹ ನೀವು ನೋಡಿರ್ತೀರಿ. ಅದನ್ನ ಧ್ರುವಬೇರು ಅಂತ ಕರೀತಾರೆ. ಅದಕ್ಕೆ ಜಾಯಿನ್ ಆಗಿ ಒಂದು ಬೆಳ್ಳಿಯ ವೆಂಕಟರಮಣ ಇರ್ತಾನೆ. ಅದು ಒರಿಜಿನಲ್. ಇದು ಬೇರೆ ಬೇರೆ ಕಡೆ ಇದು ನೋಡಿ. ಅದುವೇ ಉತ್ಸವ ಮೂರ್ತಿ. ಇದು ವೆಂಕಟರಮಣನ ಉತ್ಸವ ಮೂರ್ತಿ. ಎಂಥ ಅದ್ಭುತವಾಗಿ ಕಾಣ್ತಾ ಇದೆ ನೋಡಿ. ಬಾ, ಮನೇಲೆ ಕುತ್ಕೊಂಡು ಕಣ್ತು. ನಿಜವಾಗ್ಲೂ ನಿಮಗೆ ಲೈವ್ ಅಲ್ಲಿ ಅಲ್ಲಿ ಹೋದ್ರು ಕೂಡ ಈ ತರ ನೋಡೋಕೆ ಫೀಲ್ ಬೇರೆ. ತಿರುಪತಿ ತಿಮ್ಮಪ್ಪನ ಸ್ಟೋರಿ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಭೃಗು ಮಹರ್ಷಿ ಅಂತಿರ್ತಾರೆ. ಭೃಗು ಮಹರ್ಷಿ ಬಹಳ ಕೋಪಿಷ್ಟ. ಭೃಗು ಮಹರ್ಷಿ ವೈಕುಂಠಕ್ಕೆ ಬರ್ತಾರೆ. ವೈಕುಂಠಕ್ಕೆ ಬಂದಾಗ ಲಕ್ಷ್ಮೀ ಜೊತೆ ಸಲ್ಲಾಪದಲ್ಲಿರ್ತಾರೆ ಮಹಾವಿಷ್ಣು. ಆಗ ಭೃಗು ಮಹರ್ಷಿ ನನ್ನನ್ನು ನೋಡಿಲ್ಲ ನೀನು ಅಂತೇಳಿ ಎದೆಗೆ ಒದಿಯೋದು. ಎದೆಗೆ, ಆ ಎದೆಗೆ ಒದ್ದಾಗ ಎದೆಯಲ್ಲಿದ್ದಂಥ ಲಕ್ಷ್ಮಿಗೆ ಕೋಪ ಬರುತ್ತೆ. ಎದೆಯಲ್ಲಿದ್ದಂಥ ಲಕ್ಷ್ಮಿ. ಆದರೆ ವೆಂಕಟರಮಣ ಅಂದರೆ ಮಹಾವಿಷ್ಣು ಭೃಗು ಮಹರ್ಷಿಗೆ ಕಾಲ್ಗೆ ಒದ್ದಾಗಲೂ ಕೂಡ ಅಯ್ಯಯ್ಯೋ ನಿಮ್ಮ ಕಾಲು ನೋವಾಯ್ತೆ ಅಂತ ಕಾಲನ್ನು ಒತ್ತುತ್ತಾ ಭೃಗು ಮಹರ್ಷಿಯ ಕಾಲಿನ ಕೆಳಗಡೆ ಒಂದು ಕಣ್ಣಿರುತ್ತಂತೆ. ಆ ಕಣ್ಣನ್ನು ಕಿತ್ತಾಕ್ತಾರೆ. ಅಹಂಕಾರದ ಕಣ್ಣು ಅಂತದು ಕಿತ್ತಾಕ್ತಾರೆ. ತನ್ನ ಎದೆಗೆ ಹೋದ್ರೂ ಕೂಡ ಅವಂದೇ ಸೇವೆ ಮಾಡ್ತಾ ಇದೆಯಲ್ಲ ನೀನು, ಆ ಎದೆಯಲ್ಲಿ ಕೂತಿರೋರು ಯಾರು, ನಾನಲ್ವಾ ಅಂತಂದ್ಬಿಟ್ಟು ಲಕ್ಷ್ಮಿ ಕೋಪಿಸ್ಕೊಂಡು ಈ ಕತೆ ಅದು ಕೊಲ್ಲಾಪುರದಲ್ಲಿ ಹೋಗಿ ನೆಲೆಸ್ತಾರೆ. ಆಗ ವೆಂಕಟರಮಣನ ಜೊತೆ ಅಥವಾ ಶ್ರೀನಿವಾಸನ ಜೊತೆ ಅಥವಾ ಮಹಾವಿಷ್ಣುವಿನ ಜೊತೆ ಲಕ್ಷ್ಮಿ ಇಲ್ಲ. ಆ ಲಕ್ಷ್ಮಿಯನ್ನ ಪಡೆಯೋದಕ್ಕಾಗಿ ಅವರು ಭೂಮಿಗೆ ಬರ್ತಾರೆ. ಭೂಮಿಗೆ ಬಂದಾಗ ನಿಮಗೆ ತಿರುಪತಿಯಲ್ಲಿ ಫಸ್ಟ್ ಎಂಟ್ರಿ ಕೊಡ್ತಾರೆ. ಆಗ ಅವ್ರಿಗೆ ಜಾಗ ಇರೋದಿಲ್ಲ. ಜಾಗ ಇಲ್ಲದೆ ಇರುವಾಗ ಅಲ್ಲಿ ವರಹ ಸ್ವಾಮಿಗಳಿರ್ತಾರೆ. ವರಹಸ್ವಾಮಿ. ಅಲ್ಲಿ ವರಹಸ್ವಾಮಿ ಜಾಗ ಕೊಡ್ತಾರೆ ತಿರುಪತಿಯಲ್ಲಿ. ಹಾಗಾಗಿ ಈಗಲೂ ಕೂಡ ಇದು ಐ ಥಿಂಕ್ ಇಸ್ಕಾನ್. ಈಗಲೂ ಕೂಡ ತಿರುಪತಿಯಲ್ಲಿ ವೀಕ್ಷಕರೇ ಮೊದಲು ವರಹಸ್ವಾಮಿಯ ದರ್ಶನ ಮಾಡಬೇಕು ಅಂತ, ಆಮೇಲೆ ವೆಂಕಟರಮಣ ದರ್ಶನ ಮಾಡಬೇಕು ಅಂತೆ. ಮೊದಲ ಪೂಜೆ ಕೂಡ ವರಹಸ್ವಾಮಿಗೆ. ಅಲ್ಲಿ ಮೂಲ ದೇವರು ವರಹಸ್ವಾಮಿ. ಆಮೇಲೆ ರಾಮಾನುಜಾಚಾರ್ಯರು ಅದನ್ನ ತಿರುಪತಿಯನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಅದರ ಕೀರ್ತಿಯನ್ನು ಹೆಚ್ಚಿಸ್ತಾರೆ. ನಿಜ ಹೇಳಬೇಕು ಅಂತಂದ್ರೆ ಅಲ್ಲಿ ಚತುರ್ಭುಜ ಅಲ್ಲ ನಿಜವಾಗಿ. ತಿರುಪತಿ ತಿಮ್ಮಪ್ಪ ಇದಾರಲ್ಲ, ನಿಜವಾಗಿ ಚತುರ್ಭುಜ ಅಲ್ಲ, ದ್ವಿಭುಜನೇ. ಆಯ್ತಾ? ಆಮೇಲೆ ಅದು ಬಹಳ ದೊಡ್ಡ ಗಲಾಟೆ ಆಗತ್ತೆ ಅಲ್ಲಿ. ಶೈವರು ಹೇಳ್ತಾರೆ ಅದು ನಮ್ಮ ದೇವರು ಅಂತ ಹೇಳ್ತಾರೆ. ಸುಬ್ರಹ್ಮಣ್ಯನ ಭಕ್ತರು ಹೇಳ್ತಾರೆ ಅದು ಸುಬ್ರಹ್ಮಣ್ಯನ ತರ ಇದೆ, ಅದು ನಮ್ಮ ದೇವರು ಅಂತ ಹೇಳ್ತಾರೆ.
ಯಾಕೆಂದರೆ ಆ ನಿಂತಿರುವ ರೀತಿ, ಆಮೇಲೆ ಕೈ ಇದೆಯಲ್ಲ, ಆ ಕೈ ಆ ಥರ ಎಲ್ಲೂ ಇರೋದಿಲ್ಲ ನಮ್ಮದು ಅಂತ. ಇನ್ನೊಂದು ಕಡೆ ತ್ರಿಪುರ ಸುಂದರಿ ಅಂತ ಹೇಳ್ತಾರೆ. ಹೀಗೆ ಭಾಳ ಗಲಾಟೆ ಆಗುತ್ತದು. ಇನ್ನೊಂದು ಕಡೆ ಯಾರು ಜೈನರು ಅದು ನಮ್ಮ ದೇವರು ಅಂತ ಹೇಳ್ತಾರೆ. ಯಾಕಂದರೆ ಪದ್ಮಾವತಿ ನಿಮ್ಮಲ್ಲಿ ಬರಲ್ಲ ರೀ ಅಂತ ಅವ್ರದ್ದು. ಪದ್ಮಾವತಿ ನಿಮ್ಮಲ್ಲಿ ಬರಲ್ಲ, ಅದು ನಮ್ಮ ದೇವರು ನೇಮಿನಾಥ ಅಂತ. ಅದು ನೇಮಿನಾಥ ಮತ್ತು ಪದ್ಮಾವತಿ ದೇವರು ನಿಮ್ಮಲ್ಲಿ ಎಲ್ಲಿ ಬರುತ್ತೆ, ನಮ್ಮಲ್ಲಿ ಮಾತ್ರ ಇರೋದು ಅಂತ ಜೈನರದು ಗಲಾಟೆ ತುಂಬ ಆಗತ್ತೆ. ಅದು ಆಗಿ 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 ಆಮೇಲೆ ಒಂದು ಫೈನಲಿ ಅದಕ್ಕೊಂದು ಬೀಗ ಹಾಕ್ಬಿಟ್ಟು ಎಲ್ಲ ಹೊರಗಡೆ ಕೂತ್ಕೋತಾರಂತೆ, ಡಿಸೈಡ್ ಆಗಲಿ ಅಂತೇಳಿ. ಅದು ನೋಡಿದಾಗ ಚತುರ್ಭುಜಾಕಾರದ ವಿಷ್ಣು ಇರ್ತಾರೆ, ಮತ್ತೊಂದು ಇರ್ತಾರೆ ಅಂತೇಳಿ ಬೇರೆ ಬೇರೆ ಐತಿಹ್ಯಗಳು ಮತ್ತೊಂದಿದೆ. ವಾಟ್ ಎವರ್ ಇಟ್ ಮೇ ಬಿ, ಒಂದಂತೂ ಭಾಳ ಸ್ಪಷ್ಟ, ತಿರುಪತಿ ತಿಮ್ಮಪ್ಪ ವೈಷ್ಣವರ ಆರಾಧ್ಯ ದೈವ. ವೈಷ್ಣವರಲ್ಲಿ ನಂಬರ್ 1 ತಿಮ್ಮಪ್ಪನ ವಿಶೇಷತೆ ಏನಪ್ಪ ಅಂದರೆ ಸಾಧಾರಣವಾಗಿ ಅಲಂಕಾರ, ಚಂದ, ಆಮೇಲೆ ವೈಭೋಗ. ಈಶ್ವರಂದೆಲ್ಲ ಹಂಗಲ್ಲ. ಈಶ್ವರ ಎಲ್ಲ ಇಲ್ಲಿ ಸ್ಮಶಾನದಲ್ಲಿರೋದು, ವೈಭೋಗ ಎಲ್ಲ ಇಲ್ಲ, ವೈರಾಗ್ಯ ಆ ಥರ. ಕೆಲವರೆಲ್ಲ ಕಲ್ಪನೆಗಳು. ನಮ್ಮಲ್ಲಿ ಈಗ ನಾವು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಲ್ವಾ, ಈಗ ನಾವು ಹೇಳ್ತೀವಿ ಮ್ಯಾನಿಫೆಸ್ಟೇಷನ್, ಆಮೇಲೆ ಏನು ಲಾ ಆಫ್ ಅಟ್ರಾಕ್ಷನ್. ನಮ್ಮ ಹಿಂದೂ ಧರ್ಮದಲ್ಲಿ ಮೊದಲೇ ಇತ್ತು. ನಿಮಗೆ ವಿದ್ಯೆ ಬೇಕಾ, ಶಾರದೆ. ನಿಮಗೆ ಧನ ಬೇಕಾ, ಲಕ್ಷ್ಮಿ. ನಿಮಗೆ ಶಕ್ತಿ ಬೇಕಾ, ದೇವಿ. ನಿಮಗೆ ಭಾಳ ಬಾಡಿ ಬಿಲ್ಡರ್ ಆಗಬೇಕಾ, ಹನುಮಂತ. ಸೊ ನಮ್ಮಲ್ಲಿ ಆಲ್ರೆಡಿ ಇದೆ ಎಲ್ಲವೂ ಕೂಡ. ವಾಗ್ದೇವತೆ, ಮತ್ತೊಂದು ಮಗದೊಂದು ಅಂತೇಳಿ. ಬನ್ನಿ ಅಭಿಷೇಕಿಗೆ ನೋಡಿ, ಒಂದು ಕಡೆ ಕಾಂಚೀಪುರಂನಲ್ಲಿ ಕೂಡ ನೋಡಿ, ವಾ ವಾ ವಾ, ಅದ್ಭುತವಾಗಿದೆ. ಎಲ್ಲ ಕಡೆಯಿಂದ ನಿಮಗೆ ಲೈವ್ ಕೊಡ್ತಾ ಇದ್ದೀನಿ. ಇದು TTD ಮಲ್ಲೇಶ್ವರಂ, ವಯ್ಯಾಲಿ ಕಾವಲ್. ಓಕೆ, ಎರಡು ಕಡೆಯಿಂದ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಒಂದು ಕಡೆ ತಿರುಪತಿ, ಇನ್ನೊಂದು ಕಡೆ ಇಸ್ಕಾನ್, ಬೆಂಗಳೂರಿನ ಇಸ್ಕಾನ್. ನೋಡಿ, ಎಲ್ಲಾ ಕಡೆಯಿಂದ ನಿಮಗೆ ನೋಡಿ, ಕಾಂಚೀಪುರಂ, ತಿರುಚಿ, ತಿರುಮಲ ಸಿಗುತ್ತೇನ್ರಿ ಇಂಥ ಭಾಗ್ಯ. ಮನೇಲಿ ಕುತ್ಕೊಂಡು ರಿಪಬ್ಲಿಕ್ ನೋಡ್ಬೇಕು ನೋಡಿ, ಎಲ್ಲಾ ಕಡೆಯಿಂದ ಕಾಂಚೀಪುರಂ, ತಿರುಚಿ, ತಿರುಮಲ, ಬೆಂಗಳೂರಿನ ಇಸ್ಕಾನ್, TTD, ಆಮೇಲೆ ಮಲ್ಲೇಶ್ವರಂ TTD, ಆಮೇಲೆ ಇಸ್ಕಾನ್. ಈ ಟ್ರಾವೆಲ್ಸ್ ಅವರೆಲ್ಲ ಇಸ್ಕಾನ್ ಹಾಕ್ತಾ ಇರ್ತಾರೆ, ಇಸ್ಕಾನ್ ತಿರುಪತಿ ಫೋಟೋ. ಬನ್ನಿ, ನನ್ನ ಕಲೀಗ್ ಅಭಿಷೇಕ್ ತಿರುಪತಿಯಿಂದ ಇದ್ದಾರೆ, ಮಾನಸ TTD ಇಂದ, ಐ ಮೀನ್ ಇಸ್ಕಾನ್ ಇಂದ ಇದ್ದಾರೆ. ಕಾಣಿಸ್ರಪ್ಪ ಹೇಳಿದಾಗ ಅಭಿಷೇಕ್ ತಿರುಪತಿಯಿಂದ.